ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಸ್ಪೆಷಲ್. ನಾನು ವೈದೇಹಿ ಪಾಟೀಲ್. ಇವತ್ತು ಒಂದು ಹೊಸ ಚಿತ್ರದ ಮುಹೂರ್ತ ನೆರವೇರಿದೆ. ಗಾರ್ಡನ್ ಚಿತ್ರದ ಮುಹೂರ್ತ. ಈ ಗಾರ್ಡನ್ ಚಿತ್ರದ ಟೈಟಲ್ಗೂ ಅಲ್ಲಿರುವಂತಹ ಸ್ಟೋರಿಗೂ ತುಂಬಾ ಡಿಫ್ರೆನ್ಸ್ ಇದೆ. ಸೊ ಗಾರ್ಡನ್ ಚಿತ್ರದ ಹೀರೋ ಆಗಿರುವಂತಹ ತೂಗುದೀಪ ಫ್ಯಾಮಿಲಿಯ ಕುಡಿ ಅಂತಲೇ ಹೇಳ್ಬಹುದು ಮನೋಜ್ ಅವರು ನಮ್ಮ ಜೊತೆಗೆ ಇದ್ದಾರೆ. ಈಗಾಗಲೇ ಟಕ್ಕರ್ ಮೂಲಕ ಎಲ್ರಿಗೂ ಅವರು ಚಿರಪರಿಚಿತರೆ. ಸೊ ಗಾರ್ಡನ್ ಮೂಲಕವಾಗಿ ಮತ್ತೆ ಹೊರಗೆ ಬರ್ತಾ ಇದ್ದಾರೆ ಕನ್ನಡ ಚಿತ್ರ ಪ್ರೇಮಿಗಳಿಗೆ ರಂಜಿಸೋದಕ್ಕೆ. ಏನು ಹೇಳ್ತಾರೆ ಇದ್ರ ಬಗ್ಗೆ ಅದನ್ನ ಕೇಳೋಣ. ಸರ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಾ ಸರ್? ಫೈನ್ ಮ್ಯಾಮ್, ನೀವು ಹೇಗಿದ್ದೀರಾ? ಎಸ್, ನಾನು ಚೆನ್ನಾಗಿದ್ದೀನಿ. ಆವಾಗಲೇ ಹೇಳ್ದಂಗೆ ಗಾರ್ಡನ್ ಅನ್ನುವಂತಹ ನಿಮ್ಮ ಮೂವಿ ಟೈಟಲು, ಆದರೆ ನಿಮ್ಮ ಮೂವಿಗೂ ಗಾರ್ಡನ್ನ ಹೆಸರಿಗೂ ಯಾವುದೂ ಸಿಂಕೆ ಆಗ್ತಾ ಇಲ್ವಲ್ಲ ಅಂತ. ಇಲ್ಲ, ಆ್ಯಕ್ಚುಲಿ ಗಾರ್ಡನ್ ಅನ್ನೋದು ರೈಟ್ ಇದು, ಅದು ಇಲ್ಲೇ ಹಾಕಿದ್ದಾರೆ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂದ್ಬಿಟ್ಟು. ನಮ್ಮ ಕಸ ವಿಲೇವಾರಿಗಳನ್ನೆಲ್ಲ ಡಂಪ್ ಯಾರ್ಡ್ ಬಂದುಬಿಟ್ಟಿದ್ದಾನೆ, ಅದಕ್ಕೆ ಅವ್ರ ಹೆಸರಿಟ್ಟಿರೋದೇ ಗಾರ್ಡನ್ ಅಂದ್ಬಿಟ್ಟಿದ್ದಾನೆ. ಸೊ ಅದನ್ನು ನಾವು ಟೈಟಲ್ ರೂಪದಲ್ಲಿ ತೋರಿಸ್ತಾ ಇದ್ದೀವಿ. ಸೊ ವಿಭಿನ್ನವಾಗಿದೆ ಕತೆ. ಆಮೇಲೆ ಅಂಥ ಪೌರ ಕಾರ್ಮಿಕರದ್ದು ಕತೆ ಮಾಡ್ತಾಯಿದ್ದೀವಿ. ಆಫ್ ಬೀಟ್ ಅಂತೂ ಅಲ್ಲ, ಇದು ಕಮರ್ಷಿಯಲ್ ಟಚ್ಚಲ್ಲಿದೆ. ಸೊ ಜನ ಇವತ್ತು ಕಮರ್ಷಿಯಲಾಗೆ ಒಳ್ಳೆಯದನ್ನು ಕೇಳಿಸ್ಕೊತಾರೆ. ನಾವು ಆಫ್ ಬೀಟಲ್ಲಿ ಹೇಳಿದ್ರೆ ಜನ ಇವತ್ತು ನೋಡೋಷ್ಟು ಟೈಮ್ ಇಲ್ಲ, ಆಮೇಲೆ OTT ಬಂದಾಗ ನೋಡ್ಕೊಳ್ಳೋಣ ಅಂತಾರೆ. ಓಕೆ. ಸೊ ಡಂಪಿಂಗ್ ಯಾರ್ಡ್ ಅಂತಂದರೆ ಅಲ್ಲಿ ಯಾವ ಥರ ಸಿಚುವೇಶನ್ ಇರುತ್ತೆ, ಹೇಗಿರುತ್ತೆ ಅಂತ ನಮಗೂ ಗೊತ್ತಿದೆ. ಆಮೇಲೆ ಕಸ ವಿಲೇವಾರಿ ಮಾಡುವಂತಹ ಸಂದರ್ಭದಲ್ಲಿ ಯಾವ್ಯಾವ ರೀತಿಯಾದಂಥ ಚಾಲೆಂಜಸ್ ಅವರು ಫೇಸ್ ಮಾಡ್ತಾ ಇರ್ತಾರೆ ಅಂತ ಕೂಡ ನಾವು ನೋಡಿದ್ದೀವಿ. ಮೀಡಿಯಾದಲ್ಲಿ ಆ ಒಂದು ಲೊಕೇಶನ್ಗೆ ಹೋಗ್ಬಿಟ್ಟು ಅಲ್ಲಿ ಶೂಟ್ ಮಾಡೋದು ಒಬ್ಬ ಹೀರೋಗೆ ಎಷ್ಟು ಕಷ್ಟ ಆಗುತ್ತೆ, ಮತ್ತು ನೀವು ಅದ್ರದ್ದು ಸಂಬಂಧಪಟ್ಟಂತೆ ಏನಾದರೂ ರಿಸರ್ಚ್ ಏನಾದರೂ ಮಾಡಿದ್ದೀರಾ ಅಂತ? ಇಲ್ಲ, ನಾನು ಒಂದು 2-3 ದಿನ ಹೋಗಿದ್ವಿ ಅಲ್ಲಿಗೆ. ತುಂಬ ಸ್ಮೆಲ್ಲು ಸಿಕ್ಕಾಪಟ್ಟೆ, ತಡ್ಕೊಳಕ್ಕಾಗಲ್ಲ ಅಷ್ಟೊಂದು ಸ್ಮೆಲ್. ಬಟ್ ಏನು ಅಂದರೆ ನಾವು ತೊಗೊಂಡಿರೋ ಕತೆ ಆಗಿದೆಯಲ್ಲ, ನಾವು ಏನನ್ನ ಸ್ಯಾಕ್ರಿಫೈಸ್ ಮಾಡಲೇಬೇಕು. ಯಾಕಂದರೆ ನಾವು ಹೊಸ್ದಾಗಿ ಏನಾದ್ರು ಜನಕ್ಕೆ ತೋರಿಸ್ಬೇಕು ಅಂದರೆ ಸ್ಯಾಕ್ರಿಫೈಸ್ ಮಾಡಬೇಕು, ಅಲ್ಲಿ ಹೋಗಬೇಕು. ಸೊ ನಾನು ಡೈರೆಕ್ಟ್ರಿಗೆ ಹೇಳಿದೆ, ಸರ್ ಮಾಡೋಣ ಸರ್, ಏನೋ ಒಂದು ನೋ ಪ್ರಾಬ್ಲಮ್ ಅಂದ್ಬಿಟ್ಟಿದ್ದಾರೆ. ಸೊ ಹೇಳಿದರು ಡೈರೆಕ್ಟರು ಬೆಂಗಳೂರಲ್ಲೇ ನಡೆಯುತ್ತೆ ಇಲ್ಲ ಚಿತ್ರೀಕರಣ ಅಂತ. ಎಷ್ಟು ದಿನ ಚಿತ್ರೀಕರಣ ನಡೆಯುತ್ತೆ? ಹಾಗೆ ಸಾಂಗ್ಗಳಿಗೆ ಏನಾದರೂ ಬೇರೆ ಲೊಕೇಶನ್ ಪ್ಲ್ಯಾನ್ ಮಾಡಿದ್ದಾರೆ ಹೇಗೆ? ಎಲ್ಲೂ ಇಲ್ಲಮ್ಮ, ಪಕ್ಕಾ ಲೋಕಲ್ ಸಿನಿಮಾ ಇದು. ಸೊ ಫಾರಿನ್ ಗಿರಿನಾಗಲಿ ಕಮರ್ಷಿಯಲ್ ಸಾಂಗ್ಸ್ಗಳು ಯಾವುದೂ ಇಲ್ಲ. ಒಂದೇ ಒಂದು ಡ್ಯಾನ್ಸ್ ನಂಬರ್ ಇದೆ, ಇನ್ನೆಲ್ಲ ಮಾಂಟೇಜ್ ಮೇಲೆ ಹೋಗುತ್ತೆ ಸಾಂಗ್ಸ್. ಸೊ ಮುಹೂರ್ತಕ್ಕೆ ಆಬ್ವಿಯಸ್ಲಿ ದಿನಕರ್ ತೂಗುದೀಪ್ ಸರ್ ಬಂದಿದ್ದರು. ನಿಮ್ಮ ಚಿತ್ರಗಳಿಗೆ ಅವರೇ ಬಂದು ಮುಹೂರ್ತ ಮಾಡಿ ಹೋಗ್ತಾರೆ ಕೂಡ. ಬಿಕಾಸ್ ಇಲ್ಲೊಂದು ಕಡೆ ಕ್ವೆಶನ್ ಬಂತು, ಯಾಕೆ ಅವರೊಬ್ಬರನ್ನೇ ಕರಿತೀರಾ, ಬೇರೆ ಚಿತ್ರರಂಗದಿಂದ ಬರೋದಿಲ್ವಾ, ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ ಅಂತ ನೀವು ಅವ್ರನ್ನ ಕರಿತೀರಾ ಅಂತ? ಅಲ್ಲ, ಇವಾಗ ನೀವು ನೋಡ್ದಂಗೆ ನಾಗೇಂದ್ರ ಪ್ರಸಾದ್ ಸರ್ ಬಂದರು, ಆಮೇಲೆ ಸಮೃದ್ಧಿ ಮಂಜುನಾಥ್ ಅಂದ್ಬಿಟ್ಟು MLA ಆಗಿರ್ಬೋದು, ಬಟ್ ಅವರು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರೋರು. ಲೈಫ್ ಜೊತೆ ಸೆಲ್ಫಿ ಅಂದ್ಬಿಟ್ಟು ಒಂದು ಸಿನಿಮಾ ಪ್ರೊಡ್ಯೂಸು ಮಾಡಿದ್ದಾರೆ. ಸುಮಾರು ಜನ ಬಂದಿದ್ದಾರೆ. ದಿನಕರ್ ಸರ್ ಅಂದರೆ ನಮ್ಗೆ ಅವೈಲಬಿಲಿಟಿ ಇದ್ದಾರೆ, ನಮ್ಮ ಮಾವ ಅಂದ್ಬಿಟ್ಟು, ನಮ್ಮ ಮನೆಯವರು ಅಂದ್ಬಿಟ್ಟು ಬಂದು ನಮ್ಗೆ ಆಶೀರ್ವಾದ ಮಾಡಿಬಿಟ್ಟು ಹೋಗ್ತಾರೆ. ಸೊ ಅವರಿಂದ ಒಂದು ನಿಮಗೆ ಮೂವಿಗೆ ಪುಷ್ ಸಿಗೋದಾಯಿತು ಅಂತಂದರೆ ಅದು ಎಷ್ಟರ ಮಟ್ಟಿಗೆ ನಿಮ್ಗೆ ಅದು ವರ್ಕೌಟ್ ಆಗುತ್ತೆ, ನೀವು ಎಷ್ಟರ ಮಟ್ಟಿಗೆ ಅದನ್ನು ಎನ್ಕ್ಯಾಶ್ ಮಾಡ್ಕೋಬೋದು ಒಂದು ಮೂವಿ ಅಂತ ಸರ್? ಮ್ಯಾಮ್ 100% ಅವರು ನಮಗೆ ಸಪೋರ್ಟ್ ಮಾಡೇ ಮಾಡ್ತಾರೆ. ಬಟ್ ಎಫರ್ಟ್ಸ್ ನಾವೇ ಹಾಕ್ಬೇಕಾಗಿರೋದು ಮೇಡಮ್. ಅವ್ರು ಹೇಳ್ಕೊಟ್ಟಿರೋದೇನಂದರೆ ನಾವು ನಿಂತ್ಕೊಂಡಿದ್ದೀವಿ, ನಡಿಬೇಕೋ ಓಡಬೇಕು ಅನ್ನೋದು ನಿನ್ಗೆ ಬಿಟ್ಟಿದ್ದು. ಯಾಕಂದ್ರೆ ನಾವು ಕರ್ಕೊಂಡು ಓಡೋಕ್ಕಾಗಲ್ಲ ಅಂದ್ಬಿಟ್ಟು. ಸೊ ಪ್ರತಿಯೊಂದು ನಮಗೆ ಗೈಡ್ ಮಾಡ್ತಾರೆ, ನಡಿಬೇಕಾಗಿರೋದು ನಾವೇ ಅಲ್ಲ ಮೇಡಮ್. ಓಕೆ. ಯಾರಾದರೂ ಹೇಳಿದ್ದುಂಟಾ ಸರ್ ದರ್ಶನ್ ಸರ್ ರಿಸೆಂಬ್ಲೆನ್ಸ್ ನಿಮ್ಮಲ್ಲಿ ಕಾಣಿಸ್ತೀವಿ? ಅಯ್ಯೋ, ಏನಿಲ್ಲ, ಹೇಳ್ತಾರೆ. ಬಟ್ ಸೊ ಅವ್ರನ್ನ ನೀವು ಎಷ್ಟು ಇಷ್ಟಪಡ್ತೀರಾ, ಮತ್ತು ನಿಮ್ಮ ಒಂದು ಕರಿಯರಲ್ಲಿ ಅವರ ಪಾತ್ರ ಎಷ್ಟಿದೆ ಅಂತ? 99% ಇದೆ ಮ್ಯಾಮ್. ದರ್ಶನ್ ಸರ್, ದಿನಕರ್ ಸರ್ 99% ನಮ್ಮ ಇವಾಗ. ಯಾಕಂದರೆ ಅವ್ರುಗಳು ಆಲ್ರೆಡಿ ಸೀನಿಯರ್ಸ್ ಮ್ಯಾಮ್. ಅವರಿಂದ ನೋಡಿಕೊಂಡು ನಾವು ಕಲ್ತಿರೋದು ಅವೆಲ್ಲ ನಮ್ಗೆ 99% ಅಲ್ಲಿಂದನೇ ಬಂದಿರೋದು ನಮಗೆ. ಏನಾದರೂ ನಿಮಗೆ ಸಜೆಷನ್ಸ್ ಕೊಡ್ತಾರೆ ಸರ್ ದರ್ಶನ್ ಸರ್? ಸಾಕಷ್ಟು ಕೊಟ್ಟಿದ್ದಾರೆ ಮ್ಯಾಮ್, ಸಾಕಷ್ಟು ಕೊಟ್ಟಿದ್ದಾರೆ. ನೆನ್ಪು ಮಾಡ್ಕೋಬೋದು. ಸಿನಿಮಾನ ಜಲ್ದಿ ಮುಗಿಸ್ಬೇಕು, ಸಿನಿಮಾ ನಿರ್ಮಾಪಕರಿಗೆ ಹೊರೆ ಆಗಬಾರ್ದು. ಸೊ ನಿರ್ದೇಶಕರ ಜೊತೆ ನಾವು ಕರೆಕ್ಟ್ ಟೈಮ್ಗೆ ಹೋಗಿ ಶೂಟಿಂಗ್ ಸ್ಪಾಟಲ್ಲಿ ಕೆಲಸ ಮುಗಿಸ್ಕೊಡ್ಬೇಕು. ಇದನ್ನೆಲ್ಲ ಅಲ್ಲಿ ನೋಡಿ ಕಲ್ತ್ಕೊಂಡಿರೋದೆ ಮ್ಯಾಮ್. ಓಕೆ. ಸೊ ಎಲ್ರಿಗೂ ಗೊತ್ತಿದೆ ಸದ್ಯದ ಪರಿಸ್ಥಿತಿ ಯಾವ ಥರ ಇದೆ ಅಂತಂದು. ಕುಟುಂಬಕ್ಕೆ ಒಂದು ಶಕ್ತಿ ಅಂತಂದರೆ ದರ್ಶನ್ ಸರ್ ಅಂತಲೇ ಹೇಳ್ಬೋದು. ಸೊ ಈಗ ಅವ್ರನ್ನ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಕುಟುಂಬಸ್ಥರು. ಅವ್ರಿಗೆ ಯಾವ ಥರ ಧೈರ್ಯ ತುಂಬುವಂತಹ ಕೆಲಸ ನಿಮ್ಮ ಕಡೆಯಿಂದ ಆಗ್ತಾ ಇದೆ, ಹಾಗೆ ಈ ಒಂದು ಕುಟುಂಬದಲ್ಲಿ ಯಾವ ಥರ ಅವ್ರನ್ನ ಮಿಸ್ ಮಾಡ್ಕೊಳ್ತಾ ಇದ್ದಾರೆ? ಸೊ ಎಲ್ಲ ಮಿಸ್ ಮಾಡ್ಕೊತಾ ಇದ್ದೀವಿ. ಬಟ್ ಅವ್ರಿಗೆ ಸೆಲೆಬ್ರಿಟೀಸ್ ಎಲ್ಲನೂ ಅವ್ರಿಗೆ ಬ್ಯಾಕ್ ಸಪೋರ್ಟಾಗಿ ನಿಂತ್ಕೊಂಡ್ಬಿಟ್ಟಿದ್ದಾರೆ ಮ್ಯಾಮ್. ಸೊ ಇಡೀ ಫ್ಯಾಮ್ಲಿಗೆ ಸೊ ಆಗ್ತಾಯಿದೆ. ನಿಮ್ಮ ಚಿತ್ರಕ್ಕೂ ಕೂಡ ಅವರು ಸಪೋರ್ಟ್ ಮಾಡಿದ್ರು ಇದಕ್ಕೆ. ಸೊ ಈ ಚಿತ್ರಕ್ಕೂ ಅವ್ರು ಬರುವಂಥ ಚಾನ್ಸಸ್ ಇತ್ತು ಅಂತ ಅನ್ಸುತ್ತೆ ಸರ್? ಹೋಪ್ಸ್ ಫಾರ್ ದಿ ಬೆಸ್ಟ್ ಮ್ಯಾಮ್. ಕಾಯ್ತಾ ಇದ್ದೀನಿ ನಾಳೆಗೆ ನಾನು. ಸೊ ಡೆವಿಲ್ ಬರ್ತಾ ಇದೆ ಅವ್ರದ್ದು. ಡೆವಿಲ್ ಬರ್ತಾ ಇದೆ. ಅವರು ಹೇಳಿದ್ದಾರೆ ನನ್ನಿಂದ ಸಿನಿಮಾ ಯಾವುದೇ ಕಾರಣಕ್ಕೂ ಪ್ರಮೋಷನ್ ನಿಲ್ಬಾರ್ದು ಅಂತ. ಸೊ ನಿಮ್ಮ ಒಂದು ಪ್ರಕಾರವಾಗಿ ಅವರ ಡೆವಿಲ್ ಸಿನಿಮಾಗೆ ನೀವು ಯಾವ ಥರ ಕಾಂಟ್ರಿಬ್ಯೂಟ್ ಮಾಡ್ತೀರಾ? ನಾನು ಹೇಳಿದ್ನಲ್ಲ ಆವಾಗಲೇ, ಅವ್ರ ಸೆಲೆಬ್ರಿಟೀಸ್ ಜೊತೆ ನಾನು ಒಬ್ಬ ಸೆಲೆಬ್ರಿಟೀಸ್ ಆಗಿ ನಿಂತ್ಕೊತೀನಿ ಮ್ಯಾಮ್ ನಾನು. ಯಾಕಂದ್ರೆ ನಮಗೆ ನನ್ನಂಥ ಸುಮಾರು ಕಲಾವಿದರಿಗೆ ಅವ್ರಿಗೆ ಹೆಲ್ಪ್ ಮಾಡಿದ್ದಾರೆ ಅಂದರೆ ಇವತ್ತು ನಾವು ಆ ಸಿನಿಮಾಗೆ ನಾವು ಸಪೋರ್ಟಿವ್ ಆಗಿ ನಿಂತ್ಕೊತೀವಿ. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.
ಎಸ್, ಇದಾಗಿತ್ತು ಮನೋಜ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಪ್ರೀತಮ್ ಜೊತೆ ವೈದೇಹಿ, ವಿಶ್ವವಾಣಿ ಟಿವಿ ಸ್ಪೆಷಲ್, ಬೆಂಗಳೂರು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.